ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೂಂದಿ ಲಾಡನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಾನು ಮೊದಲನೇದಾಗಿ ಅರ್ಧ ಕೆಜಿಯಷ್ಟು ಹಿಟ್ಟನ್ನು ಕರಡಿಕೊಂಡಿಟ್ಟುಕೊಂಡಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗಂಟಿಲ್ಲದ ರೀತಿಯ. ಈ ರೀತಿ ಹದದಲ್ಲಿರಬೇಕು. ಈಗ 1/4 kg ಆಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ. ಅಂದರೆ ಅರ್ಧ kg ಕಡಲೆ ಹಿಟ್ಟಿಗೆ 1/4 kg ಸಕ್ಕರೆಯನ್ನು ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಚಿಕ್ಕ ತೂತು ಇರುವ ಬಟ್ಟಲಿನಲ್ಲಿ ಕಡಲೆ ಹಿಟ್ಟನ್ನು ಹಾಕಿ ಈ ರೀತಿ ಬಿಡಬೇಕು. ನೋಡಿ, ಕಾಳುಗಳು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ನೋಡಿ, ಈ ರೀತಿ ಕಾಳುಗಳು ಗಟ್ಟಿಯಾಗಿ ಗರಿ ಆಗುವ ರೀತಿ ಮಾಡಬಾರ್ದು, ಮೀಡಿಯಮ್ ಮೃದುವಾಗಿರಬೇಕು. ನೋಡಿ, ನಾನೀಗ ಸಕ್ಕರೆಗೆ ಮೇಲೆ ಬರುವಷ್ಟು ಮಾತ್ರ ನೀರನ್ನು ಹಾಕ್ಕೋತಾ ಇದ್ದೀನಿ, ಪಾಕಕ್ಕೆ ಇಟ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿ ಬರಬೇಕು. ಈಗ 7ರಿಂದ 8 ಲವಂಗನ ತಗೊಂಡು ಸ್ವಲ್ಪ ಕುಟ್ಟಿ ಪೌಡರ್ ಥರ ಮಾಡ್ಕೋತಾ ಇದ್ದೀನಿ. ಈಗ ಅದನ್ನು ಕರೆದಿಟ್ಟಿರುವಂಥ ಬೂಂದಿಗೆ ಹಾಕ್ಕೋಬೇಕು. ನೋಡಿ, ಈಗ ಸಕ್ಕರೆ ಪಾಕ ಬಂದಿದೆ. ಅದಕ್ಕೆ ಬೂಂದಿ ಕಾಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಾಳುಗಳಿಗೂ ಸಕ್ಕರೆ ಪಾಕ ಚೆನ್ನಾಗಿ ಹಿಡಿದುಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪಾಕ ತಣಿಬಾರ್ದು, ಗಟ್ಟಿಯಾಗಿಬಿಡತ್ತೆ. ನೋಡಿ, ಈ ರೀತಿ ಹದ ಬರಬೇಕು. ಸ್ವಲ್ಪ ಹೊತ್ತು ಬಿಟ್ಟ ನಂತರ ಈ ರೀತಿ ಹದ ಬರುತ್ತೆ. ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಸಾಧ್ಯ. ನೋಡಿ, ಈ ರೀತಿ ಚೆನ್ನಾಗಿ ಬಿಸಿ ಇರುವಾಗಲೇ ಉಂಡೆಯನ್ನು ಕಟ್ಟಬೇಕು. ಲಡ್ಡು ಕೂಡ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಚೆನ್ನಾಗಿ ಕಟ್ತಾ ಬಂದರೆ ಆಮೇಲೆ ಗಟ್ಟಿಯಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಲಡ್ಡು ಅಂತ. ನೋಡಿ, ಎಷ್ಟೊಂದು ಲಡ್ಡುಗಳು ಆಗಿದೆ ಅಂತ. ಇದೇ ರೀತಿ ಮಾಡಿದರೆ ರುಚಿಕರವಾದ ಬೂಂದಿ ಲಡ್ಡು ಸವಿಯಲು ಸಿದ್ಧ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.